ನಮಸ್ಕಾರ ಕರ್ನಾಟಕ.in ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಎಲ್ಲವೂ ಸರಿ ಇದ್ದಿದ್ರೆ ಇವತ್ತು RCB ಮತ್ತು LSG ಮ್ಯಾಚ್ ನಡೀತಾ ಇತ್ತು. ಆದರೆ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೀತಾ ಇದೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಈಗಾಗಲೇ ಭಾರತ ಫುಲ್ಲು ಪಾಕಿಸ್ತಾನವನ್ನು ಉಡೀಸ್ ಮಾಡ್ಕೊಂಡು ಬರ್ತಾ ಇದೆ. ಹೀಗಿರಬೇಕಾದ್ರೆ ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನ ಖಂಡಿತವಾಗ್ಲೂ ಭಾರತ ತಗೊಳ್ಳೇಬೇಕಾಗುತ್ತೆ. ನಾವು ಅಲ್ಲಿ ಎಲ್ಲ ಕೌಂಟರ್ ಅಟ್ಯಾಕ್ ಕೊಟ್ಬಿಟ್ಟು ಎಲ್ಲವನ್ನು ತಡಿತಾ ಇದ್ದೀವಿ ಅಂದ್ರೂ ಸಹ ದೇಶದೊಳಗೆ ಯಾವುದೇ ಒಂದು ರೀತಿಯ ಒಂದು ಸಣ್ಣ ಅನಾಹುತ ಕೂಡ ಆಗಬಾರ್ದು ಅನ್ನೋದು ಭಾರತ ಸರ್ಕಾರದ ಒಂದು ನಿಲುವು. ಹಾಗಾಗಿ ಏನು IPL ನಡೀತಾ ಇತ್ತಲ್ಲ, ಆ IPLನ ಸದ್ಯಕ್ಕೆ 1 ವಾರಗಳ ಕಾಲ ಮೊಟಕುಗೊಳಿಸೋದಕ್ಕೆ ಸೂಚನೆಯನ್ನ ಕೇಂದ್ರ ಸಚಿವಾಲಯ BCCIಗೆ ನೀಡಿದೆ. ಅದರಂತೆ BCCI ಈಗ ಸದ್ಯಕ್ಕೆ ಏನು ಒಂದು IPL ಮ್ಯಾಚ್ಗಳಿತ್ತು, ಉಳಿದಂತಹ IPL ಮ್ಯಾಚ್ಗಳು ಏನು 16 ಮ್ಯಾಚ್ಗಳಿತ್ತು ಅದನ್ನೆಲ್ಲವನ್ನು ಸಹ ಮೊಟಕುಗೊಳಿಸಿದೆ. 1 ವಾರಗಳ ಕಾಲ ಈಗಾಗಲೇ ಸಸ್ಪೆಂಡ್ ಮಾಡಿದೆ. ಸದ್ಯಕ್ಕೆ 1 ವಾರ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಗಡಿಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ 1 ವಾರಗಳ ಕಾಲ BCCI ಸಸ್ಪೆಂಡ್ ಮಾಡಿದೆ. ಆದರೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆದೇ ಒಂದು ರೀತಿಯ ಸುದ್ದಿಗಳು ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ BCCI ಈಗ ಸದ್ಯಕ್ಕೆ 1 ವಾರಗಳ ಕಾಲ ಸಸ್ಪೆಂಡ್ ಮಾಡಿದೆ. ಆದರೆ BCCI ಬೇರೆದೇ ಒಂದು ನಿರ್ಧಾರವನ್ನ 1 ವಾರಗಳ ನಂತರ ತೆಗೆದುಕೊಳ್ಳುತ್ತೆ ಅಂತ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ IPLನ ನೆಕ್ಸ್ಟ್ ಸೆಪ್ಟೆಂಬರ್ಗೆ ಮುಂದೂಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ಸೆಪ್ಟೆಂಬರ್ನಲ್ಲಿ ಉಳಿದ ಮ್ಯಾಚ್ಗಳನ್ನೆಲ್ಲ ಆಡಿಸಿ IPLನ ಮುಗಿಸೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ಒಂದು ಬಾಂಗ್ಲಾ ವಿರುದ್ಧದ ಸರಣಿ ಆಡಬೇಕಾಗಿದೆ ಭಾರತ. ಅದ್ರ ಜೊತೆಯಲ್ಲಿ ಏಷ್ಯಾ ಕಪ್ ಬೇರೆ ಆಡಬೇಕಾಗಿದೆ. ಅದನ್ನೆಲ್ಲವನ್ನು ಸಹ ಕಡಿತಗೊಳಿಸಿ ಅದು ಯಾವುದನ್ನು ಸಹ ಹೋಗದೆ ಅದನ್ನೆಲ್ಲ ರದ್ದು ಮಾಡಿ IPLನ ಆಡಿಸೋದಕ್ಕೆ ಒಂದು ರೀತಿಯ ಪ್ಲಾನ್ ಅನ್ನ BCCI ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಬೇರೆ ವೆಬ್ಸೈಟ್ಗಳಲ್ಲೂ ಸಹ ಇನ್ನೂ ಬೇರೆ ಬರ್ತಾ ಇದೆ. IPLನ ದುಬೈಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಬರ್ತಾ ಇದೆ. ಅದು ಗೊತ್ತಿಲ್ಲ, ಅದು ನಿಜನೋ ಸುಳ್ಳ ಗೊತ್ತಿಲ್ಲ. ಆದ್ರೆ ಒಂದಿಷ್ಟು ಈಗೆಲ್ಲ ಈ ರೀತಿಯ ಸನ್ನಿವೇಶಗಳಲ್ಲಿ ಈ ರೀತಿಯ ಸುದ್ದಿಗಳು ಬರ್ತಾನೆ ಇರ್ತವೆ. ಇನ್ನು ಬೇರೆ ಬೇರೆ ಮಾಧ್ಯಮಗಳು ಬೇರೆ ರೀತಿಯ ಸುದ್ದಿ ಮಾಡ್ತವೆ. ಅದೇನು ಅಂತ ಹೇಳಿದ್ರೆ ಮುಂಬೈನಲ್ಲಿ ಇರುವಂತಹ 4 ಸ್ಟೇಡಿಯಂನಲ್ಲಿ ಉಳಿದ ಮ್ಯಾಚ್ಗಳನ್ನ 1 ವಾರದ ನಂತರ ಆಡಿಸುತ್ತೆ ಅಂತೇಳಿ ಹೇಳಲಾಗ್ತದೆ. ಇನ್ನು ಅದ್ರ ಜೊತೆಯಲ್ಲಿ ಬೆಂಗಳೂರು ಮತ್ತು ಚೆನ್ನೈ ಮತ್ತು ಹೈದರಾಬಾದ್ ಈ ಜಾಗಗಳಲ್ಲಿ ಉಳಿದ ಮ್ಯಾಚ್ಗಳನ್ನ ಆಡಿಸೋದಕ್ಕೆ BCCI ಪ್ಲಾನ್ ಮಾಡ್ಕೊಂಡಿದೆ. ಹಾಗಾಗಿನೇ 1 ವಾರಗಳ ಕಾಲ ಮಾತ್ರ IPL ಮ್ಯಾಚ್ಗಳನ್ನ ಸ್ಟಾಪ್ ಮಾಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಇನ್ನೂ ಒಂದು ಮಾಹಿತಿ ಇದೆ. ಅದೇನು ಅಂತ ಹೇಳಿದ್ರೆ IPLನ ಫುಲ್ ನಿಲ್ಲಿಸುವಂತಹ ಪ್ರಯತ್ನಕ್ಕೂ ಸಹ, ಅಂದ್ರೆ ಈ ಸೀಸನ್ನ ಯಾವುದೇ ಒಂದು ಮ್ಯಾಚ್ಗಳನ್ನು ಆಡಿಸ್ತೆ ನೋಡೋಣ, ಅದನ್ನ ಹಂಗೆ ಉಳಿಸಿ ಸೆಪ್ಟೆಂಬರಲ್ಲಿ ಆಡಿಸಿ ಆ ನಂತರದಲ್ಲಿ ಬೇರೆ ಒಂದು ಟೂರ್ನಿಗಳಿಗೆ ಟೀಮ್ ಇಂಡಿಯಾವನ್ನು ಕಳಿಸೋ ಒಂದು ಪ್ಲಾನ್ ಅನ್ನ BCCI ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇದು ಒಂದು ಕಡೆ ಆದ್ರೆ ಇನ್ನು ಸೌತ್ ಆಫ್ರಿಕಕ್ಕೂ ಸಹ ಇದನ್ನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೌತ್ ಆಫ್ರಿಕಾದಲ್ಲಿ ನಿಮಗೆ ಗೊತ್ತಾ ಇದೆ ಇದೇ ರೀತಿ ಒಂದು ಸನ್ನಿವೇಶ 2009ರಲ್ಲಿ ಆಗಿತ್ತು. ಅವಾಗ ಮುಂಬೈ ಅಟ್ಯಾಕ್ ಆಗಿತ್ತು. ಅವಾಗಲೂ ಸಹ ಇಡೀ IPL ಅನ್ನ ಸೌತ್ ಆಫ್ರಿಕಾಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಈ ಸತಿನೂ ಸಹ ಇನ್ನು ಉಳಿದಿರುವಂತಹ IPL ಮ್ಯಾಚ್ಗಳನ್ನ ಸೌತ್ ಆಫ್ರಿಕಾಕ್ಕೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಅನ್ನ BCCI ಮಾಡ್ಕೊಳ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಬರ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಿರೋದ್ರಿಂದಾಗಿ 1 ವಾರಗಳ ಕಾಲ IPL ಮ್ಯಾಚ್ಗಳನ್ನ ಸ್ಟಾಪ್ ಮಾಡಲಾಗಿದೆ. BCCI ಈ ನಿರ್ಧಾರ ತೆಗೆದುಕೊಂಡಿದೆ. ಏನು ಕೇಂದ್ರ ಗೃಹ ಸಚಿವಾಲಯದಿಂದ ಬಂದಂತಹ ಒಂದು ಆರ್ಡರಿನ ಪ್ರಕಾರ ಈಗ BCCI ಈ ನಿರ್ಧಾರ ತಗೊಂಡಿದೆ. ಸದ್ಯಕ್ಕೆ ಕ್ರಿಕೆಟ್ ಪ್ರಿಯರಿಗೆ ಒಂದು ರೀತಿಯಲ್ಲಿ ಏನು ಒಂದು IPL ಮ್ಯಾಚ್ಗಳನ್ನ ಎಂಜಾಯ್ ಮಾಡ್ತಿದ್ರು ಅವರಿಗೆಲ್ಲ ಒಂದು ಸ್ವಲ್ಪ ಇದಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಒಂದು ದೇಶ ಅಂತ ಬಂದಾಗ, ದೇಶದ ಪರಿಸ್ಥಿತಿಗಳು ಅಂತ ಬಂದಾಗ ಇದನ್ನೆಲ್ಲ ನಾವು ಬಿಟ್ಟು ದೇಶದ ವಿಚಾರವಾಗಿ ಸಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ BCCI ತೆಗೆದುಕೊಂಡ ನಿರ್ಧಾರಕ್ಕೆ ಎಲ್ಲರೂ ಸಹ ಒಂದು ರೀತಿಯಲ್ಲಿ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಒಂದಿಷ್ಟು ಜನ IPL ಈ ಸಂದರ್ಭದಲ್ಲಿ IPL ಆಡಿಸ್ಬೇಕಾಗಿತ್ತ ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು. ಅದೇ ರೀತಿ ಈಗ BCCI ಈ ನಿಲುವನ್ನ ತಗೊಂಡುಕೊಂಡಿದೆ. 1 ವಾರಗಳ ಕಾಲ ಸಸ್ಪೆಂಡ್ ಆಗಿದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. 1 ವಾರ ಆದ್ಮೇಲೆ ಭಾರತದಲ್ಲೇ ಏನಾರು ಆಡಿಸ್ತಾರ, ಇಲ್ಲ ಸೆಪ್ಟೆಂಬರ್ಗೆ ಮುಂದೂಡ್ತಾರ, ಇಲ್ಲ ದುಬೈಗೆ ತಗೊಂಡು ಹೋಗ್ತಾರ, ಅಥವಾ ಸೌತ್ ಆಫ್ರಿಕಾಕ್ಕೆ ಏನಾರೇ ತೆಗೆದುಕೊಂಡು ಹೋಗ್ತಾರ ಅನ್ನೋದನ್ನ ನೋಡಬೇಕಾಗುತ್ತೆ. 1 ವಾರ ಆದ್ಮೇಲೆ ಎಲ್ಲದಕ್ಕೂ ಸಹ ಒಂದು ಉತ್ತರ ಸಿಗುತ್ತೆ. ಸದ್ಯಕ್ಕೆ ಈಗ ಇರುವಂತದ್ದು ನಮ್ಮ ಮುಂದೆ ಇರುವಂತದ್ದು ಫೋಕಸ್ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥದ್ದು. ಈಗಾಗಲೇ ಬುದ್ಧಿ ಕಲಿಸ್ತಾ ಇದೆ. ಇನ್ನೂ ಒಂದಿಷ್ಟು ಅವರಿಗೆ ಬುದ್ಧಿ ಕಲಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವರ ಮೊಂಡಾಟ, ಅವರ ಒಂದು ಏನು ಕಳ್ಳಾಟಗಳು, ಅವರ ಒಂದು ಕೃತ್ಯಗಳು ಇನ್ನೂ ನಡೀತಾನೆ ಇದೆ. ಬ್ಯಾಕ್ ಟು ಬ್ಯಾಕ್ ಅವರು ಸಹ ಡ್ರೋನ್ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಭಾರತ ಅದಕ್ಕೆಲ್ಲ ಪ್ರತ್ಯುತ್ತರ ಕೊಡ್ತಾ ಇದೆ. ಎಲ್ಲದನ್ನು ಸಹ ಹೊಡೆದು ಉರುಳಿಸ್ತಾ ಇದೆ. ಈಗಾಗಲೇ ಅವರು ಏನು ಪಾಕಿಸ್ತಾನ ಮೊದಲೇನೆ ಅಧೋಗತಿಗೆ ಹೋಗಿತ್ತು. ಈಗಾಗಲೇ ಭಾರತದ ಅಟ್ಯಾಕಿಗೆ ಈಗಾಗಲೇ ಫುಲ್ಲು ನಿರ್ನಾಮ ಆಗೋಗಿದೆ. ಈಗಾಗಲೇ ಪಾಕಿಸ್ತಾನದಲ್ಲಿ
ದುಡ್ಡಿನ ಹಾಹಾಕಾರ ಆಗಿದೆ. ಈಗಾಗಲೇ ಪಾಕಿಸ್ತಾನ ಗೌರ್ಮೆಂಟ್ ಕೂಡ ಒಂದು ಆರ್ಡರ್ನ ಹೊರಡಿಸಿದೆ, ATMಗಳಲ್ಲಿ 3,000 ಮೇಲೆ ದುಡ್ಡನ್ನ ಬಿಡಿಸೋಂಗಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಬೇರೆ ಬೇರೆ ದೇಶಗಳ ಹತ್ರ ನೆರವನ್ನ ಕೋರ್ತಾ ಇದೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ವಿಶ್ವಸಂಸ್ಥೆಗೂ ಸಹ ಆರ್ಥಿಕ ನೆರವು ನೀಡಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದೆ, ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅದೇನೇ ಇದ್ರೂ ಸಹ ಸದ್ಯಕ್ಕೆ ನಮಗಿರುವಂತಹದ್ದು ದೇಶ ಮುಖ್ಯ. ಹಾಗಾಗಿ IPL ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಈಗ ಸದ್ಯಕ್ಕೆ ಭಾರತ ಪಾಕಿಸ್ತಾನಕ್ಕೆ ಒಂದು ಉತ್ತರ ಕೊಟ್ಟು ಅದಕ್ಕೆ ಏನು ಬುದ್ಧಿ ಕಲಿಸಬೇಕು, ಎಲ್ಲಿ ಬಾಲ ಕಟ್ ಮಾಡಬೇಕು, ಎಲ್ಲಿ ಕಾಲ್ ಕಟ್ ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ. ಆ ಕೆಲಸದಲ್ಲಿ ಭಾರತ ಯಶಸ್ವಿ ಆಗಲಿ ಅಂತ ನಾವು ನೀವು ಹಾರೈಸೋಣ. ಇದು ಸದ್ಯದ ಅಪ್ಡೇಟ್. ಜೈ ಹಿಂದ್.